ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ರಾಮು ಪೂಜಾ ಮನೆಗೆ ಹುಡ್ಕೊಂಡು ಬಂದಿರ್ತಾನೆ. ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಇವಾಗೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀನಿ ಅಂತ ರಾಮು ಭಯಪಡಿಸಿದ ತಕ್ಷಣ, ಅಯ್ಯೋ ರಾಮ್ ಸರ್, ಅಂಥ ಕೆಲಸ ಮಾತ್ರ ಮಾಡಬೇಡಿ, ನಿಜ ಹೇಳ್ತಾ ಇದ್ದೀನಿ, ಮಿನಿಸ್ಟರು ಕೋಮಾ ಹೋಗೋದಕ್ಕೆ ನಾನಲ್ಲ ಸರ್ ಕಾರಣ, ನಾನೇನು ಮಾಡಿಲ್ಲ ಅಂತ ಹೇಳಿದ ತಕ್ಷಣ, ಹೌದಾ, ಆಗಿದ್ರೆ ನಾನು ನಿನಗೊಂದು ಇಂಜೆಕ್ಷನ್ನ ಕೊಟ್ಟಿದ್ದೆ, ಅದನ್ನು ಡ್ರಿಪ್ಸ್ ಮೂಲಕ ಕೊಡು ಅಂತಲೂ ಕೂಡ ಹೇಳಿದ್ದೆ, ಆ ಇಂಜೆಕ್ಷನ್ನ ಕೊಟ್ಟಿದ್ದು ನೀನೇ ತಾನೇ ಅಂದಿದ ತಕ್ಷಣ, ಇಲ್ಲ ಸರ್ ಖಂಡಿತ ಆ ಇಂಜೆಕ್ಷನ್ನ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಹೌದಾ, ಆಗಿದ್ಮೇಲೆ ಆ ಇಂಜೆಕ್ಷನ್ನ ಕೊಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಪೂಜಾ ಏನು ಮಾತಾಡದೆ ಗಾಬರಿಯಾಗಿ ನಿಂತಿರ್ತಾಳೆ. ಪೂಜಾ, ನಾನು ನಿನ್ನನ್ನೇ ಕೇಳ್ತಾ ಇರೋದು, ಆ ಇಂಜೆಕ್ಷನ್ನ ಕೊಟ್ಟಿದ್ದು ಯಾರು? ಅದರಿದ್ದಾನೆ ಇವಾಗ ಮಿನಿಸ್ಟರು ಕೋಮಾಗೆ ಹೋಗಿರೋದು, ನೀನೇನಾದರೂ ಸತ್ಯ ಹೇಳಿಲ್ಲ ಅಂತ ಇಟ್ಕೋ, ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿಸಿ ಸತ್ಯನ ಆಚೆ ತರಿಸ್ತೀನಿ, ಇದರಲ್ಲಿ ನನಗೆ ಪಕ್ಕಾ ಗೊತ್ತು ನಿಂದು ಏನೋ ಕೈವಾಡ ಇದೆ, ನಿಜನ ಒಪ್ಕೊಂಡ್ಬಿಡು ಅಂದಿದ ತಕ್ಷಣ, ರಾಮ್ ಸರ್ ನಿಜ ಹೇಳ್ತಾ ಇದ್ದೀನಿ, ಮಿನಿಸ್ಟರ್ಗೆ ಇಂಜೆಕ್ಷನ್ ಕೊಟ್ಟಿದ್ದು ನಾನಲ್ಲ, ಸ್ನೇಹ ಮೇಡಮ್ ಅಂತ ಹೇಳ್ಬಿಡ್ತಾಳೆ. ವಾಟ್, ಏನು ಹೇಳ್ತಾ ಇದೆಯಾ? ಸ್ನೇಹನ ಇಂಜೆಕ್ಷನ್ ಕೊಟ್ಟಿದ್ದು? ಹೌದು ಸರ್, ಆ್ಯಕ್ಚುಲಿ ನೀವು ಕೊಟ್ಟಿರೋ ಇಂಜೆಕ್ಷನ್ನ ಕೊಡಿ ಅಂತ ನಾನು ಸ್ನೇಹ ಮೇಡಮ್ಗೆ ಕೊಟ್ಟಿದ್ದೆ, ಆದರೆ ಸ್ನೇಹ ಮೇಡಮು ಎಡವಟ್ಟು ಮಾಡಿಬಿಟ್ಟು ಆ ಇಂಜೆಕ್ಷನ್ನ ಕೊಡೋ ಬದಲಿ ಬೇರೆ ಇಂಜೆಕ್ಷನ್ನ ಕೊಟ್ಟಿದ್ದಾರೆ, ಅದರಿಂದನೇ ಮಿನಿಸ್ಟರ್ಗೆ ಈ ರೀತಿ ಆಗಿರೋದು ಅಂತ ಹೇಳಿದಾಗ, ಪೂಜಾ ಸುಮ್ಮನೆ ತಪ್ಪಿಸ್ಕೋಬೇಕು ಅಂತ ಸ್ನೇಹ ಮೇಲೆ ಈ ರೀತಿ ಆರೋಪನ ಮಾಡಬೇಡ ಅಂತ ಹೇಳ್ತಾನೆ. ಸರ್, ನಾನು ಹೇಳ್ತಾ ಇರೋದು ನಿಜ, ಬೇಕಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಇವಾಗ CCTVನ ಚೆಕ್ ಮಾಡಿ, ನಾನು ಅವ್ರ ಕೈಯಾಗೆ ಇಂಜೆಕ್ಷನ್ ಕೊಟ್ಟಿದ್ದು, ಹಾಗೆ ಅವ್ರು ಹೋಗಿ ಮಿನಿಸ್ಟರ್ಗೆ ಬೇರೆ ಇಂಜೆಕ್ಷನ್ ಕೊಟ್ಟಿರೋದು ಎಲ್ಲದೂ ಕೂಡ ರೆಕಾರ್ಡ್ ಆಗಿರುತ್ತೆ, ನಾನು ನಿಜನೇ ಹೇಳ್ತಾ ಇದ್ದೀನಿ ಸರ್, ಹಾಗೆ ನಾನು ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ, ಆದರೆ ಸ್ನೇಹ ಮೇಡಮೇ ನನ್ನನ್ನು ತಡೆದ್ಬಿಟ್ರು ಸರ್, ನೀನೇನಾದರೂ ಸತ್ಯ ಹೇಳಿದರೆ ನಿನ್ನ ಫ್ಯೂಚರ್ನ ಸ್ಪಾಯ್ಲ್ ಮಾಡ್ತೀನಿ ಅಂತ ಭಯಪಡಿಸಿದ್ದಕ್ಕೆ ಸರ್ ನಾನು ನಿಮ್ಮಿಂದ ದೂರ ಉಳ್ಕೊಂಡಿದ್ದು, ಇದೇ ಸತ್ಯ ಅಂತ ಸತ್ಯನ ರಾಮ್ ಮುಂದೆ ಹೇಳಿಬಿಡ್ತಾಳೆ. ಅವಾಗ ರಾಮು ಕೋಪ ಮಾಡಿಕೊಂಡು, ನಾನು ಮಾತ್ರ ಸ್ನೇಹನ ಸುಮ್ಮನೆ ಬಿಡೋದಿಲ್ಲ ಅಂತ ಹಾಸ್ಪಿಟಲ್ಗೆ ಬರ್ತಾನೆ. ಹಾಗೆ CCTV ರೂಮಲ್ಲಿ CCTVನ ಚೆಕ್ ಮಾಡ್ತಾ ಇರಬೇಕಾದ್ರೆ ಸ್ನೇಹ ಬೇರೆ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾ ಇರೋದು ರಾಮ್ ಕಣ್ಣಿಗೆ ಬೀಳುತ್ತೆ, ಅದರಿಂದ ರಾಮ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಮಿನಿಸ್ಟರ್ ಫ್ಯಾಮಿಲಿಯವರು ಬಂದ್ಬಿಟ್ಟು ರಾಮ್ನ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಸ್ನೇಹ ಕೂಡ ಅಲ್ಲೇ ಇದ್ಲು ಅನ್ನೋದು ರಾಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ಆ ಸ್ನೇಹನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ರಾಮು ಹಿಂದೆ ಮುಂದೆ ನೋಡ್ದೇನೆ ಸ್ನೇಹನ ಹುಡ್ಕೊಂಡು ಬಂದೇ ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಮಿನಿಸ್ಟರ್ಗೆ ಎಚ್ಚರ ಕೂಡ ಆಗಿರುತ್ತೆ. ಅಲ್ಲಿಗೆ ಧನರಾಜ್ ಕೂಡ ಬಂದ್ಬಿಟ್ಟು, ನಾವು ಮತ್ತೆ ನಮ್ಮ ಡಾಕ್ಟರ್ಸ್ ಎಲ್ಲರೂ ಕೂಡ ಸೇರಿ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಶ್ನ ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ಪ್ರೇಮಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಪ್ರೇಮ ಧೈರ್ಯ ಮಾಡಿಬಿಟ್ಟು, ನೋಡಿ ಸರ್, ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ನನ್ನ ಗಂಡ ರಾಮ್, ಆದರೆ ನಿಜ ಹೇಳ್ತೀನಿ ಸರ್, ನೀವು ಕೋಮಾಗೆ ಹೋಗೋದಕ್ಕೆ ಕಾರಣ ನನ್ನ ಗಂಡ ಅಲ್ಲ, ಧನರಾಜ್ ಮತ್ತು ಅವ್ರ ಮಗಳು ಇಬ್ಬರು ಕೂಡ ಸೇರಿಕೊಂಡು ನಾಟಕ ಮಾಡ್ತಾ ಇದ್ದಾರೆ, ನಿಮಗೆ ಕೋಮಾ ಹೋಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಈ ಧನರಾಜ್ ಮಗಳು ಸ್ನೇಹ ಇದ್ದಾಳೆ ಅಲ್ವಾ, ಅವಳು ಕೊಟ್ಟಿರೋ ಇಂಜೆಕ್ಷನ್ ಇದ್ದಾನೆ ನಿಮಗೆ ಈ ರೀತಿ ರಿಯಾಕ್ಷನ್ ಆಗಿಬಿಟ್ಟು ನೀವು ಮತ್ತೆ ಕೋಮಾ ಹೋಗೋ ಸ್ಟೇಜ್ಗೆ ತಂದಿಟ್ಟಿರೋದು, ಆದರೆ ಆಪಾದನೆ ಮಾತ್ರ ನನ್ನ ಗಂಡ ರಾಮ್ ಮೇಲೆ ಬಂದಿದೆ, ಸರಿಯಾಗಿ ತನಿಖೆ ಆಗಬೇಕು ಸರ್, ಆವಾಗ ಮಾತ್ರ ತಪ್ಪು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಸುಮ್ಮನೆ ನನ್ನ ಗಂಡನ ಡಾಕ್ಟರ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಅವ್ರನ್ನ ವಿಚಾರಣೆಗೆ ಅಂತ ಕರೆದಿದ್ದಾರೆ, ನಾನು ಮಾತ್ರ ಇದನ್ನು ಒಪ್ಕೊಳ್ಳೋದಿಲ್ಲ, ನೀವು ಸರಿಯಾಗಿ ವಿಚಾರಣೆ ಮಾಡಿ ತಪ್ಪು ಯಾರು ಮಾಡಿದ್ದಾರೆ ಅಂತ ಜನಗಳಿಗೆ ತಿಳಿಸ್ಬೇಕು, ನನ್ನ ಗಂಡನ ಮೇಲೆ ಬಂದಿರೋ ಆರೋಪನೂ ಕೂಡ ನೀವೇ ಸರಿ ಮಾಡಬೇಕು ಅಂತ ಪ್ರೇಮ ರಿಕ್ವೆಸ್ಟ್ ಮಾಡ್ತಾಳೆ. ಇದನ್ನು ಕೇಳಿಸ್ಕೊಂಡು ಮಿನಿಸ್ಟರ್ಗೂ ಕೂಡ ಕೋಪ ಬರುತ್ತೆ. ಯಾಕೆ ಅಂದರೆ ಮಿನಿಸ್ಟರು ಚೆನ್ನಾಗಿರಬೇಕಾದ್ರೆ ಸ್ನೇಹ ಬಂದು ಇಂಜೆಕ್ಷನ್ ಮಾಡಿದ್ದು ಮಿನಿಸ್ಟರ್ಗೂ ಕೂಡ ಗೊತ್ತಿರುತ್ತೆ, ಆ ಇಂಜೆಕ್ಷನ್ ಕೊಟ್ಟ ಮೇಲೇ ಮಿನಿಸ್ಟರ್ಗೆ ಆ ರೀತಿ ಆಗಿರೋದು ಅಂತ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಇನ್ನು ರಾಮ್ ಕೂಡ ಸ್ನೇಹ ಹತ್ರ ಬಂದ್ಬಿಟ್ಟು ಹಿಂದೆ ಮುಂದೆ ನೋಡ್ದೇನೆ ಸ್ನೇಹ ಕೆನ್ನೆಗೆ ಬಾರಿಸೇ ಬಿಡ್ತಾನೆ. ರಾಮ್ ಅಂತ ಸ್ನೇಹ ಹೇಳಿದ ತಕ್ಷಣ, ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ಏನಾದರೂ ನನ್ನ ಹೆಸರು ಬಂತು ಅಂದರೆ ಇಲ್ಲೇ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ತಪ್ಪು ಮಾಡಿರೋದು ನೀನೇ ಅಂತ ಒಪ್ಕೋಬೇಕು ಅಂತ ನಿನಗೆ ಅನ್ನಿಸ್ಲೇ ಅಲ್ವಾ ಸ್ನೇಹ? ನಿನ್ನಂತವಳನ್ನ ಪ್ರೀತಿ ಮಾಡಿದ್ದೀನಿ ಅಂತ ನೆನೆಸ್ಕೊಂಡ್ರೆ ಸಾಕು ನನಗೇನೆ ಅಸಹ್ಯ ಅನಿಸ್ತಾ ಇದೆ, ಪ್ರಾಣ ಜೊತೆ ಆಟ ಆಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು? ಅವತ್ತು ನೋಡಿದರೆ ಅವ್ರ ಪ್ರಾಣನೇ ತೆಗ್ದೆ, ಆ ಹುಡುಗನ ಕಾಲು ತೆಗ್ದೆ, ಇವತ್ತು ಮಿನಿಸ್ಟರ್ಗೆ ಈಗಾಗೋದಕ್ಕೆ ನೀನೇ ಕಾರಣ ಅಂತ ಗೊತ್ತಿದ್ರೂ ಕೂಡ ಏನು ಗೊತ್ತಿಲ್ಲ ಅಂತ ಎಷ್ಟು ಸುಲಭವಾಗಿ ನಾಟಕ ಮಾಡಿಬಿಟ್ಟೆ ಅಲ್ವಾ? ನಿಜವಾಗ್ಲೂ ಸ್ನೇಹ, ನೀನು ಇಂಥ ಕ್ಯಾರೆಕ್ಟರ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ನೀನು ಶ್ರೀಮಂತರ ಮನೆ ಹುಡುಗಿ ಆದ್ರೂ ಕೂಡ ಎಷ್ಟೆಲ್ಲ ಬೆಲೆ ಕೊಡ್ತೀಯಾ, ಒಬ್ಬರು ಕಷ್ಟನ ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ಪ್ರಾಣ ತೆಗಿಯೋ ರಾಕ್ಷಸಿ ಅಂತ ನನಗೆ ಗೊತ್ತಿರಲಿಲ್ಲ ಅಂದಿದ ತಕ್ಷಣ, ರಾಮ್ ಪ್ಲೀಸ್ ರಾಮ್, ನನ್ನ ಮಾತನ್ನ ಸ್ವಲ್ಪ ಕೇಳು ಅಂದಿದ ತಕ್ಷಣ ಮುಗೀತು ಸ್ನೇಹ, ಇಲ್ಲಿಗೆ ಎಲ್ಲನೂ ಕೂಡ ಮುಗೀತು, ಇನ್ನು ಮುಂದೆ ನಿನ್ನ ಮಾತನ್ನ ಕೇಳೋ ಚಾನ್ಸೇ ಇಲ್ಲ, ಇನ್ನೇನಿದ್ರು ನಾನು
ಮಾತಾಡ್ತೀನಿ, ನೀನು ಕೇಳಿಸ್ಕೋಬೇಕು ಅಷ್ಟೇ ಅಂದಿದ ತಕ್ಷಣ ಸ್ನೇಹಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಂತೂ ಇವಾಗ ರಾಮ್ ಮತ್ತು ಪ್ರೇಮ ಒಂದಾಗೋದಕ್ಕೆ ಒಂದು ದೊಡ್ಡ ದಾರಿಸಿನ್ನೆ ಸಿಕ್ತು ಅಂತ ಹೇಳ್ಬೋದು. ಯಾಕೆಂದರೆ ಸ್ನೇಹ ಇಷ್ಟು ಕೆಟ್ಟವಳು ಅಂತ ಗೊತ್ತಾಗಿ ಪಕ್ಕ ರಾಮು ಸ್ನೇಹನಿಂದ ದೂರ ಆಗ್ತಾನೆ. ಹಾಗೆ ಪ್ರೇಮ ಪ್ರೀತಿನ ಅರ್ಥ ಮಾಡಿಕೊಂಡು ಮತ್ತೆ ಪ್ರೇಮನ ಒಪ್ಕೊಳ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.